ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನನ್ನ ಬರ್ಡೇ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗೋದು, ಎಂತ, ಎಲ್ಲಿ ಸ್ಟೇ ಆಗ್ತೇವೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಸೊ ಬನ್ನಿ ಹೋಗುವ. ಈಗ ಟೈಮ್ 7:30 ಆಗಿದೆ, ಹೊರಟೆ ಆಗಿದೆ. ಸೊ ಇದು ಔಟ್ಫಿಟ್, ಹೋಗುವ ಬನ್ನಿ. ನಾವೀಗ ಗುರುವಾಯಿನಕೆರೆ ರೀಚ್ ಆದ್ವಿ. ಗುರುವಾಯಿನಕೆರೆ ಪುತ್ತೂರಾಗಿ ಹೋಗೋದು. ಸೊ ನೋಡಿ, ನಮ್ಮ ಅಭಿಯಾನ್ ಈಗ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಒಂದು ಕಾಲು ಅರ್ಧವರೆಗೆ ಉಂಟು. ಅಭಿಯಾನ್ ನೋಡಿ, ಅಭಿಯಾನ್ ನೀನು ಹ್ಯಾಪಿ ಬರ್ಡೇ ಹೇಳಿದ್ಯಾ ಅಮ್ಮನಿಗೆ? ಒಂದು 3 ಸಾರಿ ಇಲ್ಲ. ಅವನಿಗೆ ಈಗ ಸಾಂಗ್ ಹಾಕ್ಬೇಕಂತಿದ್ದೆ. ಅದು ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರ್ತದೆ. ಓಕೆ ಹಾಕ್ತೇನೆ. ರಸಪಾಕ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೇವೆ. ವೆಜ್ ಇಡ್ಲಿ ಏನಕ್ಕೆ ಇಡ್ಲಿ ಅಭಿ ಮಡಿಕೇರಿಗೆ 28 ಕಿಲೋಮೀಟರ್ಸ್ ಉಂಟು. ಈಗ ಸಂಪಾಜೆಯಲ್ಲಿದ್ದೇವೆ ನಾವು. ಜಸ್ಟ್ 28 ಕಿಲೋಮೀಟರ್ಸ್ ಮಡಿಕೇರಿ. ಪುನಃ ಅಲ್ಲಿಂದ ಉಂಟು ಹೋಗಲಿಕ್ಕೆ. ಮತ್ತು ಇದು ನಾವು ಹೋಗ್ತಾ ಇರೋ ಪ್ಲೇಸ್ ವಯನಾಡ್, ಆಯಿತಾ? ಅದು ಪ್ರಾಪರ್ ವಯನಾಡ್ ಅಲ್ಲ. ವಯನಾಡಿಂದ ಒಂದು ನಾವು ಹೋಗ್ತಾ ಇರೋ ಪ್ಲೇಸ್ ವಯನಾಡ್. ಬಟ್ ಇದು ವಯನಾಡಿಂದ ಒಂದು 120 ಕಿಲೋಮೀಟರ್ಸ್ ಹಿಂದೆ ಮಿಡಲ್ ಬರ್ತದೆ. ಮಡಿಕೇರಿ ಮತ್ತು ವಯನಾಡಿದು ಮಿಡ್ಲಲ್ಲಿ ಬರ್ತದೆ ಈ ರೆಸಾರ್ಟ್. ಸೊ ಯಾವ ರೆಸಾರ್ಟ್ ಎಂತ ಅಂತೆಲ್ಲ ಹೇಳಿ ನಾನು ತೋರಿಸ್ತೇನೆ ನಿಮಗೆ, ಎಲ್ಲಿ ಹೋಗುದಂತ. ಅದೆಂಥ ಪ್ಲೇಸ್ ಇದೆ, ಹೆಸರು ಒಂದು ಇತ್ತು, ಮರ್ತೋಯ್ತು ಈಗ. ತೋಲ್ಪೆಟ್ಟ ಅಂತ ಪ್ಲೇಸ್ ಇದು ಹೆಸರು. ಸೊ ಮತ್ತೆ ತೋರಿಸ್ತೇನೆ ಆಯಿತಾ. ನಾನು ಅಂದ್ಕೊಂಡಿದ್ದು ವೆದರ್ ಎಲ್ಲ ಈಗ ಕೂಲ್ ಇರ್ಬೋದು, ಫಾಗ್ ಎಲ್ಲ ಇರ್ಬೋದು ಹೋಗುವಾಗ ಅಂತ. ಇದು ಫುಲ್ ಬಿಸಿಲುಂಟು. ಸೇಮ್ ಮಂಗಳೂರಲ್ಲಿ ಹೇಗೆ ಉಂಟು ಹಾಗೇನೂ ಉಂಟು. ಎಂತ ಸಹ ಮಾನ್ಸೂನ್ ವೈಬ್ಸ್ ಏನೂ ಸಹ ಸ್ಟಾರ್ಟ್ ಆಗಲಿಲ್ಲ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಓಕೆ, ನಾವು ಮಡಿಕೇರಿ ಸಿಟಿ ರೀಚ್ ಆದ್ವಿ. ನಮಗೆ ಸ್ವಲ್ಪ ಮೆಡಿಕಲ್ Turn right onto Temple Road, then turn right. ಓಕೆ, ನಮಗೆ ಸ್ವಲ್ಪ ಮಡಿಕೇರಿ ಮೆಡಿಕಲಿಗೆಲ್ಲ ಹೋಗ್ಲಿಕ್ಕಿತ್ತು. ಯಾಕಂದರೆ ಅಲ್ಲಿ ತಲಕಾವೇರಿಯಲ್ಲಿ ನಾವು ರೈಟ್ ತೆಗಿಲಿಕ್ಕೆ ಇದ್ದದ್ದು. ಆಚೆ ಹೋದರೆ ಇನ್ನೆಂಥ ಶಾಪ್ಸ್ ಎಲ್ಲ ಇರಲಿಕ್ಕಿಲ್ಲ. ಹಾಗೆ ಇಲ್ಲಿ ಎಲ್ಲ ತೆಗೆದು ಹೋಗುವ ಅಂತ ಹೇಳಿ ತೋಯಕ್ಲು ಪೊಲೀಸರು ಉಳ್ಳ ಬರ್ದಿಸ್ತಾ ಹೋಗ್ತಿದ್ದು ಇಷ್ಟು ಹೆಚ್ಚು. ಹೌದು, ಕೆಟ್ಟವಲ್ಲ ಕಾಯ್ತೀವಿ ಟ್ರಾಫಿಕ್ ಆಯ್ತು ಕೆಟ್ಟವಲ್ಲ ಮಲಕೆವನಿ ದಾವೆ ಮಲಕಲ್ತ ಸತ್ತಬತ್ತೆ ಸೈಕ್ Madakeri, Talakaveri Road. ನೋಡಿ, ಈ ರೋಡಲ್ಲಿ ಹೋಗ್ಲಿಕ್ಕೆ ನಮ್ಗೀಗ ನೋಡಿ ತಲಕಾವೇರಿ ರೋಡ್. Continue on Madakeri, Napuklu Road for 800 meters. ಕ್ಯಾಮರಾ ಕೂತು ಉಂಟಲ್ಲ, ಎಲ್ಲ ನೋವಾಗ್ತಾ ಉಂಟು ನನಗೆ. ಇಲ್ಲಿ ಇನ್ನೂ 82 ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ. ಲಾಂಗ್ ಜರ್ನಿ. ಸ್ವಲ್ಪ ಪ್ರಾಪರ್ ವಯನಾಡಿಗೆ 340 ಕಿಲೋಮೀಟರ್ ಆಗ್ತದೆ ವೇಣೂರಿಂದ. ಇದು ಸ್ವಲ್ಪ ಹಿಂದೆ ಇದ್ದಿದ್ರಿಂದ 210 ಕಿಲೋಮೀಟರ್ ಏನಷ್ಟೇ. ಅವಿಯನ್ ನೋಡಿ ಮಲಗಿ. In 200 meters, turn left. ಲೆಫ್ಟ್ ಕೈವಿದೆ. ನೋಡಿ, ಕೇರಳ ಬಾರ್ಡರ್ ಸ್ಟಾರ್ಟ್ ಆಯ್ತು. कॅमेरा अभियान आमच्या कर्नाटकात तर कॅमेरा ओके. घेऊन ये आम्ही स्ट्रेट स्ट्रेट येऊन वही ಇನ್ನು 2.6 ಕಿಲೋಮೀಟರ್ ಉಂಟು ಅಷ್ಟೇ.
ಸ್ಟಾರ್ಟ್ ಬಂತು. ನಮ್ಮ ರೆಸಾರ್ಟ್ ಇನ್ನು 2 ಕಿಲೋಮೀಟರ್ಸ್ ಇರೋದಷ್ಟೇ. ಎಷ್ಟು 1.5. ಸ್ಕೈ ನೋಡಿ ಎಷ್ಟು ಕ್ಲೀನ್ ಕಾಣ್ತಾ ಉಂಟು. ಅದು ಆ್ಯಕ್ಚುಲಿ ಫಾರೆಸ್ಟ್ ರೈಟ್ ಲೆಫ್ಟ್ ತೋಂಚ ಸೈಡ್ ರೈಟ್. ತಂತ್ಯು ನಾವು ರೆಸಾರ್ಟ್ ರೀಚ್ ಆದ್ವಿ. ಸೊ ರೆಸಾರ್ಟ್ ಅಂತಲ್ಲ, ಇದು ಒಂದು ಜಂಗಲ್ ಲಾಡ್ಜಸ್ ಇರ್ತಾರಲ್ಲ ಆ ಥರ. ಇದೆಲ್ಲ ಇಲ್ಲಿ ನೋಡಿ ಫುಲ್ ಜಂಗಲ್ ಆಯಿತಾ, ಫುಲ್ ಅದೆಲ್ಲ ಜಂಗಲ್ ಅಂತ ಮೇನ್ ರೋಡ್ ಉಂಟು ಮಿಡ್ಲಲ್ಲಿ. ಆದರೆ ಈಚೆಯಲ್ಲಿ ರೈಟ್ ಸೈಡಲ್ಲಿ ನಮಗೆ ಜಂಗಲ್ ಲಾಡ್ಜಸ್ ಇದೆ ನೋಡಿ. ನಮ್ಮ ರೂಮ್ ತೋರಿಸ್ತೇನೆ. ಇಲ್ಲಿಯ ರೂಮ್ ನೇಮ್ಸ್ ನೋಡಿ: ಅರ್ಜುನ, ದ್ರೋಣ, ಕೇಶವನ್, ಅಭಿಮನ್ಯು. ಇದೆಲ್ಲ ಮೈಸೂರು ಎಲಿಫೆಂಟ್ಸ್ ಉಂಟಲ್ಲ ಅದರ ನೇಮ್ಸ್ ಇಟ್ಟಿದ್ದಾರೆ. ಎಷ್ಟೊಂದು ಯುನೀಕ್ ಥೀಮ್ ಉಂಟು ನೋಡಿ. ಸೊ ಇಲ್ಲಿ ನೋಡಿ, ಇದು ನಮ್ಮ ರೂಮ್ ನಾನು ತೋರಿಸ್ತಾ ಇದ್ದೀನಿ. ಈಗ ಕೋಲ್ಡ್ ಉಂಟಾಯ್ತಾ ವೆದರ್ ಆ್ಯಕ್ಚುಲಿ. ಡಬಲ್ ಬೆಡ್ ಉಂಟು. ಎಷ್ಟು ಸ್ಪೇಷಿಯಸ್ ಉಂಟು ನೋಡಿ, ನಿಮಗೆ ಫುಲ್ ತೋರಿಸ್ತೇನೆ ನಾನು. ಸ್ಪೇಷಿಯಸ್ ರೂಮ್, ಕ್ಲೀನ್ ಆ್ಯಂಡ್ ನೀಟ್ ಉಂಟು, ತುಂಬ ನೀಟ್ ಉಂಟು. ಹೀಗೆ ಸ್ಟ್ರೈಟ್ ಹೋದರೆ ಅವ್ಯಾನ್ ಬಂದೆ ನಾನು. ಬಾಲ್ಕನಿ ಉಂಟು, ತೋರಿಸ್ತೇನೆ. ಬಾಲ್ಕನಿ ನೋಡಿ. ಸಂಜೆ ಆಗುವಾಗ ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಸೂಪರ್ ಕಾಣ್ಬೋದು ಇಲ್ಲಿ. ಸೊ ಈ ಬಾಲ್ಕನಿ ಒಂದು. ಜಸ್ಟ್ ಒಂದು ಮತ್ತು ಈ ಥರ ಒಂದು ಕಬರ್ಡ್ ಉಂಟು. ನೆಕ್ಸ್ಟ್ ವಾಶ್ರೂಮ್ ಸಹ ತುಂಬ ಕ್ಲೀನ್ ಉಂಟಾಯ್ತಾ, ಫುಲ್ ಕ್ಲೀನ್ ಉಂಟು ವಾಶ್ರೂಮ್. ಇದು ನಮ್ಮ ರೂಮ್. ಮತ್ತು ರೆಸಾರ್ಟ್ದೆಲ್ಲ ಫುಲ್ ನಾನು ಮತ್ತೆ ತೋರಿಸ್ತೇನೆ. ಕೋಣಿ ಬರೋದು ಅವ್ಯಾನ ಫುಡ್ ಮಾಡ್ತಾ ಇದ್ದಾನೆ. ಕರ್ಡ್ ರೈಸ್. ಅವನಿಗೆ ಈ ಥರ ಹೊರಗಡೆ ಎಲ್ಲ ಹೋಗುವಾಗ ನಾವು ಕರ್ಡ್ ರೈಸಿಗೆ ಕೊಡೋದು ಜಾಸ್ತಿ, ಹೊಟ್ಟೆ ಎಲ್ಲ ಹಾಳಾಗೋದು ಬೇಡ ಅಂತ ಹೇಳಿ. ಹಾಗೆ ಕರ್ಡ್ ರೈಸ್. ನಾವು ದಾಲ್ ತಡ್ಕ ಮತ್ತು ವೈಟ್ ರೈಸ್ ಆರ್ಡರ್ ಮಾಡಿದ್ದೇವೆ ನೋಡಿ. ಅಲ್ಲಿ ನಿಮಗೆ ಜಿಂಕೆ ಕಾಣ್ತಾ ಉಂಟಾ? ಅದು ಜಿಂಕೆ ನೋಡಿ. ಇಲ್ಲಿ ಎಲಿಫೆಂಟ್ಸ್, ಜಿಂಕೆ ಎಲ್ಲ ರೋಡಲ್ಲಿ ಓಡಾಡ್ತಾ ಇರ್ತದಂತೆ. ನಾನೇನು ಎಲ್ಲರೂ ಎಲಿಫೆಂಟ್ ಎಲ್ಲ ಕಂಡಿದ್ರೆ ನಿಮಗೆ ನಾನು ತೋರಿಸ್ತೇನೆ ಆಯ್ತು. ಅಕ್ಕ ಜಿಂಕೆ ನೋಡಿ ನಡಿ. ಅವ್ಯಾನ್ ಜಿಂಕೆ ಬಗ್ರಿ, ಅವ್ಯಾನ್ ಬಗತ್ಲಿ. ನೋಡಿ ದಾಲ್ ತಡ್ಕದು ಬಕೆಟ್ ನೋಡಿ ಎಷ್ಟು ಕ್ಯೂಟ್ ಉಂಟಂತ. ಮಳೆ ಬರ್ತಾ ಉಂಟು. ವಿಡಿಯೋದಲ್ಲಿ ಕಾಣ್ತದ ಇಲ್ವಾ ನನಗೆ ಗೊತ್ತಿಲ್ಲ ಆಯ್ತಾ. ನೋಡಿ ಫುಲ್ ಮಳೆ ಬರ್ತಾ ಉಂಟು ಆ್ಯಕ್ಚುಲಿ. ಲಗ್ಗಿ ಇತ್ತೆ ನಾವೀಗ ಇಲ್ಲೇ ಒಂದು ಇದುಂಟಂತ ಸಫಾರಿ, ಜಂಗಲ್ ಸಫಾರಿ ಉಂಟಂತೆ. ಹಾಗೆ ಅದರಲ್ಲಿ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಒಂದು 4 ಗಂಟೆ ಆಗುವಾಗ ಹೋಗುವ ಅಂತ. ಮತ್ತು ಮೇ ಬಿ 6:30 ನಂತರ ಅದು ಕ್ಲೋಸ್ ಇರ್ಬೋದು. ಹಾಗೆ ಹೋಗಿ ಬರೋದಂತ ಅಂದ್ಕೊಂಡಿದ್ದೇವೆ ಅಲ್ವಾ ಅವ್ಯಾನ್? ಅಲ್ಲಿ ಎಂತೆಲ್ಲ ಅನಿಮಲ್ಸ್ ಉಂಟು? ಮಂಗ, ಎಲಿಫೆಂಟ್, ಜಿರಾಫೆ, ಕಾಡು ಕೋಣ, ಅಂಬ, ಮತ್ತೆ ಜೀಪಲ್ಲಿ ಹೋಗ್ಲಿಕ್ಕೆ ಮತ್ತೆ ಜಿಂಕೆ ಈಗ ಇಲ್ಲಿ ಕಂಡಿದ್ವಲ್ಲ ನಾವು. ಹೌದು, ಜಿಂಕೆ ಮತ್ತೆ ಸುಸ್ತಾಗಿತ್ತು ಆಕ್ಚುಲಿ. ಅಂದ್ರೆ ತುಂಬಾ ಲಾಂಗ್ ಉಂಟಾಯ್ತಾ ವೇಣೂರಿಂದ. ಅವ್ಯಾನ್ ಸೊ ತುಂಬ ಲಾಂಗ್ ಅಲ್ಲ. ಹಾಗೆ ಗೌತಮ್ಗೆ ತುಂಬ ಸೊಂಟ ನೋವೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು.
ಹಾಗೆ ಅವಳು ಸಹ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ, ನಾನು ಸಹ ಇಲ್ಲಿ ಕುತ್ಕೊಂಡು ನನ್ನ ಬರ್ಡೇ ಎಲ್ಲ ವಿಶಸ್ ಎಲ್ಲ ಬಂದದ್ದು, ನಾನು ಥ್ಯಾಂಕ್ ಯು ಅಂತ ಸಹ ಹೇಳಿರ್ಲಿಲ್ಲ, ಹಾಗೆಲ್ಲರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೆ ಕುತ್ಕೊಂಡು. ಮತ್ತೆ ನೋಡಿ ನಾವು ಸ್ಟೇ ಆದ ಸಫಾರಿ ಲಾಡ್ಜ್ ಇದೆ, ಟಸ್ಕರ್ ಮಾರ್ಕ್ ಅಂತ ಹೇಳಿ. ಸೂಪರ್ ಉಂಟಾಯ್ತಾ, ತುಂಬ ಚೆಂದ ಉಂಟು. ಅಂದರೆ ಫಾರೆಸ್ಟ್ ಮಿಡ್ಲಲ್ಲಿ ಇರೋದು, ರೋಡ್ ಸೈಡೇ, ನಿಮಗೆ ತುಂಬ ಒಳಗೆ ಹೋಗ್ಬೇಕಂತ ಇಲ್ಲ, ಬಟ್ ಎಲ್ಲ ಸುತ್ತ ಫುಲ್ ಈ ಥರ ಫಾರೆಸ್ಟ್ ನೋಡಿ. ಇಲ್ಲೇ ಇರ್ತದೆ ಜಿಂಕೆ ಎಲ್ಲ, ಈಗ ಒಂದು ಅಲ್ಲಿತ್ತು ಆಚೆ ಓಡಿತಾ ಅಂತ. ಹಾಗೆ ಇಲ್ಲೊಂದು ಪ್ರೈವೇಟ್ ವಾಟರ್ ಸ್ಟ್ರೀಮ್ಸ್ ಉಂಟಂತೆ ಅವ್ರದ್ದು, ನಾನು ಹೋಗಲಿಲ್ಲ, ಮತ್ತೆ ಹೋಗ್ತೇನೆ. ಲೀಚಸ್ ಇದೆಲ್ಲ ಭಯ ಉಂಟಲ್ಲಿ, ಲೀಚಸ್ ಇರ್ತದೆ ಅಂತ ಹೇಳಿದರು ಅವರು, ಹಾಗೆ. ಸೊ ನಾನು ಮತ್ತೆ ಹೋಗ್ತೇನೆ, ಹೋದರೆ ನಿಮಗೆ ತೋರಿಸ್ತೇನೆ. ಬೆಳಗ್ಗೆ ಹೋಗಿ ಅಂತ ಹೇಳಿದರು, ಇಟ್ ಈಸ್ ದ ಬೆಟರ್ ಟೈಮ್ ಟು ವಿಸಿಟ್ ಅಂತ, ಬಿಕಾಸ್ ಈಗ ಲೀಚಸ್ ಇರ್ತದಂತೆ, ಅಂದರೆ ಮಳೆ ಬಂತಲ್ಲ ಹಾಗೆ. ಸೊ ಹೋದರೆ ನಾನು ನಿಮಗೆ ನಿಜ ತೋರಿಸ್ತೇನೆ, ಆಯಿತಾ. ನನಗೆ ಭಯ ಲೀಚಸ್, ನನಗೆ ಎಂಥ ಥರ ಅರ್ತ್ವರ್ಮ್ಸ್ ಎಲ್ಲ ಉಂಟಲ್ಲ, ಅದೆಲ್ಲ ನನಗೆ ತುಂಬ ಭಯ ಆಗ್ತದೆ. ಹೋಗ್ತಾ ಇದ್ದೇವೆ ಜಂಗಲ್ ಸಫಾರಿಗೆ. ಖಾಲಿ 900 ಮೀಟರ್ಸ್ ಅಂತ ಹೇಳಿ ನಡ್ಕೊಂಡು ಬಂದದಾಯ್ತಾ. ಇದು ಕಾಲು ನೋವು ಆಗ್ತಾ ಉಂಟು ಈಗ. ಕಾರ್ ಬೇಡ ಅಂತ ಹೇಳಿದರು, ಈಗ ನಾವು ಹೋಗ್ತಾ ಉಂಟು ಕಾಲು ಬಂತ ಅಂತ ಅಲ್ಲಿ ಕಾಣ್ತಾ ಉಂಟು. ಇದು ಕ್ಲೋಸ್ ಆಗಿದೆ ಅಂತೆ ಟಿಕೆಟ್ ಕೌಂಟರ್. 4 ಗಂಟೆ ಅದದ್ದು, ಎಂತ ಅಂತ ಗೊತ್ತಿಲ್ಲ, ಕ್ಲೋಸ್ ಅಂತೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬರಬೇಕಂತೆ. ಲಿಮಿಟೆಡ್ ಸ್ಲಾಟ್ಸ್ ಅಂತೆ. ನಮಗೆ 3 ಜನಕ್ಕೆ 2100 ಹೇಳಿದರು. 2 ಜನಕ್ಕೆ 2, ಸರಿ, ಅಭಿಯಾನಿಗೆ ಕೌಂಟ್ ಇಲ್ಲ. ಹೌದು, ಕಂಡಿದ್ರೆ ಖಂಡಿತ ಅಂತೆ ಅನಿಮಲ್ಸ್, ಇಲ್ಲಾಂದ್ರೆ ಇಲ್ಲ ಅಂತೆ. ಡಿಯರ್ ಎಲ್ಲ ಕಾಣ್ತದೆ ಅಂತೆ, ಡಿಯರ್ ನಾವಿಲ್ಲೇ ನೋಡಿದ್ವಿ. ನೋಡ್ಬೇಕು ಇನ್ನು ನಾಳೆ ಬೆಳಗ್ಗೆ ಗೌತಮ್ ಅಂತ ಹೇಳುದಿಲ್ಲ 6 ಗಂಟೆಗೆ, 100% ಶಾರ್ಟ್. ಅಲ್ಲಿ ಜಿಂಕೆಗಳು ಖಂಡಿತ ಅವ್ಯಾ ನಿಂಗೆ ಅಲ್ಲಿ ನೋಡು, ಇಲ್ಲಿ ಆಯ್ತಾ ಬಗ್ರೆ ಅವಿಯನ್ ಜಿಂಕೆ ರಿಲೇಟಿವ್ ಒಳ್ಳೆ ತುಂಬ ಮಾಲೆ ಬಗ್ಗು ಸಂತೋಷ ಜಿಂಕೆ ನೈಟ್ ಕಾಡು. baby. ಸೊ ನೈಟ್ ವ್ಯೂ ಹೀಗೆ ಉಂಟು. ಮತ್ತು ಇದು ಅವರದ್ದು ಇನ್ ಹೌಸ್ ಕೆಫೆ ಆಯಿತಾ. ವೈತ್ ಓಕೆ. ಇದು ಕೆಫೆ ಅಂದರೆ ನಿಮಗೆ ಖಾಲಿ ರೂಮ್ಸ್ ಬೇಡ, ಖಾಲಿ ಬಂದು ಡೈನ್ ಔಟ್ ಮಾಡಲಿಕ್ಕೆ ಸಹ ಆಪ್ಷನ್ಸ್ ಉಂಟು. ನೋಡ್ಬೋದು ನೀವು, ಇದು ಚೆಂದ ಉಂಟು, ತುಂಬ ಒಂಥರ ಫುಲ್ ಫ್ಲವರ್ಸ್ ಆ ಥರ ಎಲ್ಲ ನೋಡಿ. ಐ ಮೀನ್ ಫ್ಲವರ್ಸ್ ಅಲ್ಲ ಆಯಿತಾ, ಸಾರಿ, ಪ್ಲ್ಯಾಂಟ್ಸ್ ಇದನ್ನು ಇರಲಿಕ್ಕೆ ಬಂದದ್ದು. ನನಗೆ ಫುಲ್ ಸುಸ್ತಾಗಿದೆ ಟ್ರಾವೆಲ್ ಮಾಡಿ, ತುಂಬ ಉಂಟು ಬರಲಿಕ್ಕೆ. ಆ್ಯಕ್ಚುಲಿ ಇದು ಪ್ರಾಪರ್ ವಯನಾಡ್ ಅಲ್ಲ, ಇನ್ನು ವಯನಾಡಿಗೆ ಇಲ್ಲಿಂದ ಪುನಃ ಎಷ್ಟು ಹೋಗ್ಲಿಕ್ಕೆ ಉಂಟು. ನಾನು ಇವತ್ತು ಕೇಳಿದೆ ನಾಳೆ ಹೋಗುವ ಅಂತ ಹೇಳಿ, ಇವತ್ತು ಹೇಳಿದ್ದೇನೆ, ನೋಡಬೇಕು ಎಂತ ಆಗ್ತದೆ ಅಂತ ಹೇಳಿ. ಹೋದರೂ ಆಯಿತು, ಹೋಗದಿದ್ದರೆ ಸಹ ಆಯಿತು, ಒಂದಾ ಸೀದಾ ಹೋಗೋದು ಅಂತ ಇದ್ರೂ ಅರ್ಥ ಉಂಟು. ನನಗೆ ಎಂತ ಅಂದರೆ ಒಂಥರ ಪಿತ್ತ ಆದಾಗೆ ಆಗಿದೆ, ಹಾಗೆ ಸ್ವಲ್ಪ ಒಂಥರ ತಲೆ ತಿರುಗುವುದೆಲ್ಲ ಹಾಗೆ ಆಗ್ತುಂಟು. ಮಶ್ರೂಮ್ ಬಟರ್ ಆ್ಯಂಡ್ ಪೆಪ್ಪರ್, ಸಾರಿ ಸಾಲ್ಟ್ ಆ್ಯಂಡ್ ಪೆಪ್ಪರ್, ತುಂಬ ಒಳ್ಳೆ ಉಂಟು ಟೇಸ್ಟ್, ಸೂಪರ್ ಹೆಸರು. ನೈಟ್ ಸಹ ನಾವು ದಾಲ್, ವೈಟ್ ರೈಸ್, ಮಶ್ರೂಮ್. ನಮ್ಮ ಅವಿಯಾನೊಂದು ವಾಟರ್ಮೆಲನ್ ಜ್ಯೂಸ್ ತೆಗೆದಾನೆ. ಫುಲ್ ಚಳಿ ಉಂಟಾಯ್ತಾ, ಹಾಗೆ ಗೌತಮ್ದು ಹೂಡಿ ಹಾಕಿ ಕುತ್ಕೊಂಡಿದ್ದೇನೆ ಈಗ.
ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋದು. ಇನ್ನು ನಾಳೆ ಎಲ್ಲಿ ಹೋಗ್ತೇವೆ ಅಂತ ಮಾಡ್ತೇವೆ ಅಂತ ತೋರಿಸಿ ನಾಳೆ ಹೋಗೋದು ಮನೆಗೆ ನೋಡಬೇಕು. ಆದರೆ ವಯನಾಡಿಲ್ಲಂತೆ ಜಂಗಲ್ ಸಫಾರಿ ಉಂಟಲ್ಲ, ನಿನ್ನೆ ಇವತ್ತು ಪೆಂಡಿಂಗ್ ಇದ್ದದ್ದು ನಾಳೆ ಕಂಪ್ಲೀಟ್ ಮಾಡಿ ಹೋಗೋದಂತ ಅಂದ್ಕೊಂಡಿದ್ದೇವೆ. ಸೊ ನೋಡುವ ಎಂತ ಆಗ್ತದೆ ಅಂತ. ಸೊ ನಾಳೆ ಬೆಳಗ್ಗೆ ಸಿಗುವ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.